ಹೌದು, ನಾವ್ ಆ ವಿಷಯನ ಸ್ವಾಮೀಜಿ ಹೋದ್ಮೇಲೆ ಯಾರ ಹತ್ರನೂ ಹೇಳಿಲ್ಲ. ಇದೆಲ್ಲ ನಮ್ಮ ಹತ್ರ ನಡೆಯೋದಿಲ್ಲ. ಏಯ್, ನೀ ಸುಮ್ನಿರು. ವಿಶಾಲಾಕ್ಷಿ ನನ್ ಜಾತಕ ನೋಡ್ದೇನೆ ಹೇಳಕ್ ಶುರು ಮಾಡಿದ್ಲು. ಅವಳು ಹೇಳೋದನ್ನ ಕೇಳೋವರೆಗೂ ನನಗ್ ಬರೋ ತೊಂದ್ರೆ ಏನು, ಅದಕ್ ಪರಿಹಾರ ಏನು ಅಂತ ತಿಳ್ಕೊಳಕ್ಕಾಗಲ್ಲ. ಮಾಮ್, ಸದ್ಯ ಇಷ್ಟ ದಿನಕ್ಕಾದ್ರೂ ನೀವು ವಿಶಾಲಾಕ್ಷಿನ ನಂಬುದ್ರಲ್ವಾ ಮಾಮ್? ಅಮ್ಮ ಅಂತ ಬೇಡ್ಕೊಂಡಿದ್ದಕ್ಕೆ ಅಮ್ಮ ಬಂದಿದ್ದು. ವಿಶಾಲಾಕ್ಷಿ, ಬೇಗ ಹೇಳು, ನಮ್ಮತ್ತೆ ಯಾವಾಗ ಸಾಯ್ತಾರೆ ಅಂತ. ಏಯ್, ನಮ್ಮ ಮಾಮ್ ಏನ್ ಊರ್ಗ್ ಹೋಗ್ತಿದ್ದಾರೆ ಅನ್ಕೊಂಡ್ಯಾ? ಆತರ ಕೇಳ್ತಿದ್ಯಲ್ಲೇ? ವಿಧಿಯಲ್ಲಿ ಬರ್ದಿಟ್ಟಿದೆ ಅಂತ ಗುರುಗಳು ಹೇಳದ್ಮೇಲ್ ಕೂಡ ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡೋದು ಏನಿದೆ ರಾಜಾ? ಸಡನ್ ಆಗಿ ಸತ್ ಹೋದ್ರು ಅನ್ಕೊಳ್ಳಿ, ಆಗಿಂದಾಗ್ಲೇ ಏರ್ಪಾಟ್ ಮಾಡೋದು ನಮಗೂ ಎಷ್ಟು ಕಷ್ಟ ಆಗುತ್ತೆ ಅಲ್ವಾ? ಏಯ್, ನೀನ್ ಸುಮ್ನಿರೆ. ನಿನ್ ಮಾತ್ ಕೇಳ್ತಿದ್ರೆ ಹಾರ್ಟ್ ಅಟ್ಯಾಕೇ ಆಗ್ಬಿಡುತ್ತೆ. ಒಂದ್ ನಿಮಿಷ ನೀವಿರಿ. ವಿಶಾಲಾಕ್ಷಿ, ಸರ್ಪದ್ವೀಪದ ಬಗ್ಗೆ ನಿನಗೆ ಗೊತ್ತಾ? ಗೊತ್ತು. ಗೊತ್ತಾ? ಎಲ್ಲಿದೆ? ಹೇಗಿರುತ್ತೆ? ದೊಡ್ಡಮ್ಮ, ಸರ್ಪದ್ವೀಪಕ್ಕೆ ಹೋಗ್ಬೇಕು ಅಂತ ಅನ್ಕೋಬಾರ್ದು. ಆದ್ರೆ ಅಪಾಯ ಬಂದಿರೋದ್ರಿಂದ ತಿಲೋತ್ತಮ ಅವರು ಇವತ್ತಲ್ಲಿಗೆ ಹೋಗ್ಲೇಬೇಕು. ಅಲ್ಲಿಗೆ ಹೋದ್ರೆ ಹೋಗಿ ಕರಡಿ ಅನ್ನೋ ಹಾವಿನ ಮೇಲೆ ದೀಪ ಹಚ್ಚಬೇಕು. ಯಾರಮ್ಮ? ನೀನು ಸಾಕಿ ತಾಯಿಯಪ್ಪ. ಹಾವಿನ ತಲೆ ಮೇಲೆ ದೀಪ ಇಡ್ಬೇಕಾ? ವಿಶಾಲ, ಅದೇ ಪರವಾಗಿಲ್ಲ, ಹೇಳಮ್ಮ. ಸರ್ಪದ್ವೀಪಕ್ಕೆ ಹೋಗೋ ಸಮಯ ಕೂಡ್ ಬಂದಿದೆ. ಮಾಮ್, ನೀ ಹೋಗ್ ಬನ್ನಿ. ಹೋದ್ರೆ ಮತ್ತೆ ಬರಲ್ಲ ವಿಶಾಲ್, ಅಲ್ಲಿಂದಲ್ಲೇ. ಹಾಸಿನಿ, ನೀನ್ ಇದಕ್ಕೂ ಮುಂಚೆ ಹೋದ ಹಾಗೆ ಹೇಳ್ತಿದ್ಯಲ್ಲ. ನಾನ್ ಯಾಕೆ ಹೋಗ್ತೀನಿ? ಬೈ ದ ವೇ, ಸುಮಂಗಲಿಯಾಗಿ ಹೋಗೋದೇ ನನಗಿಷ್ಟ ಇಲ್ಲ. ಏನ್ ಹೇಳ್ತಿದ್ಯಾ? ಮೊದ್ಲು ನಾನೇ ಹೋಗ್ಬೇಕು ಅಂತನಾ? ಅವಾಗ ನೀನು ಬೊಟ್ಟಿಟ್ಕೊಳಕ್ ಆಗಲ್ಲ ಗೊತ್ತಾ? ಮಿಸ್ಟರ್ ಫಿಂಗರ್ ರಾಜಾ, ಇವಾಗೇನಾದ್ರೂ ಅಮ್ಮನವ್ರ ತರ ನಾನೇನ್ ದೊಡ್ಡಾಗ್ ಬೊಟ್ಟಿಟ್ಕೊಂಡಿದ್ದೀನಾ? ಚಿಕ್ಕ ಸ್ಟಿಕ್ಕರ್ ಇಟ್ಕೊಂಡು ನಾನೇನ್ ಮ್ಯಾನೇಜ್ ಮಾಡ್ತಿಲ್ವಾ? ಆದ್ರೂ ನೀವೇನಾದ್ರೂ ತ್ಯಾಗ ಮಾಡ್ತೀರಾ ಅಂತಂದ್ರೆ ನನಗ್ ಸೂಜಿ ಸೈಜ್ ಅಷ್ಟು ಬೊಟ್ಟಿಟ್ರೆ ಸಾಕು. ಹೇಳಿ, ನಿಮ್ಮಮ್ಮ ಜೊತೆ ನೀವು ಹೋಗ್ತೀರಾ ಆ ಸರ್ಪದ್ವೀಪಕ್ಕೆ?
ಆ, ಇಲ್ಲ 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 ನನ್ ಕೈಲಾಗಲ್ಲ. ಹಾ ನಾನ್ ಇಲ್ಲಿದ್ರೇನೆ ಮಗನ್ಗೋಸ್ಕರ ನಾನ್ ಹೋಗ್ಬೇಕು ಅಂತ ಅನ್ಸುತ್ತೆ ಅವ್ರಿಗೆ. ಏನಾಗಲ್ಲ ಬ್ರೋ, ನೀನ್ ಹೋದ್ರೂ ನಾನು ಇರ್ತೀನಲ್ಲ. ವಿಶಾಲ್ ಪವನ್ ಟೀಮ್ ಅಲ್ವೇನ್ರಿ ನೀವು? ನಾವ್ ಹೀಗೆ ಕಿತ್ತಾಡ್ಕೊಂಡಿದ್ರೆ ಸಮಯ ಮೀರ್ ಹೋಗುತ್ತೆ. ಅತ್ತೆ ನೀವಿನ್ ಹೊರಡಿ. ಹೇಗ್ ಹೋಗೋದು ಅಂತ ಆತಂಕ ಆಗ್ತಿದೆ ನೈನಿ. ಜೊತೆಗ್ ಬರ್ಬೇಕಾ? ನಾನ್ ಹೋಗಲ್ಲ.